ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿಯವರು ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಸಚಿವರು ಕೇಂದ್ರ ಸರ್ಕಾರದಲ್ಲಿ. ನಮ್ಮ ಎಡಭಾಗದಲ್ಲಿ ಕೂತಿರ್ತಕ್ಕಂಥವರು ಸನ್ಮಾನ್ಯ ಯಡಿಯೂರಪ್ಪನವರು, ಮಾನ್ಯ ಮಾಜಿ ಮುಖ್ಯಮಂತ್ರಿ. ಯಡಿಯೂರಪ್ಪನವರಿಂದ ನಾವು ಸಾಕಷ್ಟು ಜನರಿಗೆ, ರೈತರಿಗೆ ಉಪಯೋಗ ಆಗ್ತಕ್ಕಂಥ ಏತ ನೀರಾವರಿ ಯೋಜನೆಯಲ್ಲಿ ಸಾಕಷ್ಟು ಅವರಿಂದ ನಾವು ಜನರಿಗೆ ಅನುಕೂಲವಾಗ್ತಕ್ಕಂಥ ಯೋಜನೆಗಳನ್ನು ಅವರಿಂದ ಮಂಜೂರು ಮಾಡಿಸಿದ್ದೀವಿ. ಈಗ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿಯವರು, ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಬಜೆಟ್ ಮಂಜೂರು ಮಾಡೋದಿತ್ತು ನಾಳೆ. ಹಿಂದಿನ ದಿನ ನಮಗೆ ಫೋನ್ ಮಾಡಿದರು, ನಾಳೆ ನಾನು ಬಜೆಟ್ ಮಂಡನೆ ಮಾಡ್ತಾಯಿದ್ದೀನಿ, ತಮ್ಮ ಮಠಕ್ಕೆ ಏನಾದರೂ ಕೊಡಬೇಕು ಅನ್ನುವ ಮನಸ್ಸು ಆಸೆ ಇದೆ ನನಗೆ, ಏನು ಕೊಡಲಿ ಅಂತ ಕೇಳಿದರು. ನಾವಾಗ ದೆಹಲಿಗೆ ಹೊರಟಿದ್ವಿ, ವಿಮಾನ ನಿಲ್ದಾಣಕ್ಕೆ ಹೋಗ್ತಾ ಇದ್ವಿ. ಭಾಳ ಅನಿರೀಕ್ಷಿತ ಕರೆ ಅವರದು. ಆಗ ಅನಿರೀಕ್ಷಿತ ಪ್ರಶ್ನೆ, ನಾವು ಅವ್ರು ಹೇಳಿದ್ದೀವಿ, ನೋಡಿ ನೀವು ನಮ್ಮ ಮಠಕ್ಕೆ ನೀವು ಹಣ ಮಂಜೂರು ಮಾಡಿದರೆ ನೀವು ಕೆಟ್ಟ ಹೆಸರು ತಗೊಳ್ತೀರಿ, ಮಠಕ್ಕೇನು ಮಾಡಬೇಡಿ, ಮಠಕ್ಕೆ ಭಕ್ತಾದಿಗಳು ಕಾಣಿಕೆ ಕೊಡಿದ್ದಾರೆ, ನಮ್ಮ ಸಿರಿಗೆರೆ ಸುತ್ತಮುತ್ತ ಜನರಿಗೆ ಕುಡಿಲಿಕ್ಕೆ ನೀರಿನ ತೊಂದರೆ ಇದೆ, ಅದಕ್ಕೇನಾದರೂ ಒಂದು ಯೋಜನೆಯನ್ನು ನೀವು ಮಂಜೂರು ಮಾಡಿ ಅಂತ ಹೇಳಿದ್ವಿ ಬಜೆಟ್ನಲ್ಲಿ. ದೆಹಲಿ ಮುಟ್ಟಿದ ಮೇಲೆ ದೂರವಾಣಿಯಲ್ಲಿ ವರದಿ ಅವರು ಬಜೆಟ್ ಮಂಜೂರು ಮಾಡಿದ್ದು ಕೇಳಿದ್ವಿ. ನಮ್ಮ ಅಪೇಕ್ಷೆಯಂತೆ ಆಗ ಅವರು 25 ಕೋಟಿ ರೂಪಾಯಿಗಳನ್ನು ಏತ ನೀರಾವರಿಗೆ ಮಂಜೂರು ಮಾಡಿದರು. ಅಂದಿನಿಂದ ಅವರು ನಮಗೆ ಒಂದು ರೀತಿ ಕರೆಯೋ ಹಾಲಾಗಿದ್ದಾರೆ. ಕರೆಯೋ ಹಾಲು ಅಂತ ಗೊತ್ತಲ್ಲ ನಿಮಗೆ? ಕರೆಯೋ ಹಾಲು ನಮ್ಮೆಲ್ಲ ಏತ ನೀರಾವರಿ ಯೋಜನೆಗಳಿಗೆ ನೂರಾರು ಕೋಟಿ ರೂಪಾಯಿಗಳನ್ನು ಅವರು ಮಂಜೂರು ಮಾಡಿದ್ದಾರೆ. ಜಗಳೂರು ಏತ ನೀರಾವರಿ ಇರ್ಬೋದು, ಭರಮಸಾಗರ ಏತ ನೀರಾವರಿ ಇರ್ಬೋದು, ಇಲ್ಲಿ ತರಳಬಾಳು ಹುಣ್ಣಿಮೆ ಹಳೇಬೀಡಲ್ಲಿ ನಡೆದಾಗ ಅಲ್ಲಿ ನೀರಾವರಿ ಯೋಜನೆ ಇರ್ಬೋದು, ಅನೇಕ ಯೋಜನೆಗಳಿಗೆ ಮಂಜೂರು ಮಾಡಿದ್ದಾರೆ. ಈಗ ಅವರು ಅಧಿಕಾರದಲ್ಲಿ ಇಲ್ಲ, ಆದರೂ ಅವ್ರ ಮೇಲೆ ನಮ್ಮ ಅಭಿಮಾನ, ಅದಕ್ಕೇನು ಕೊರತೆ ಇಲ್ಲ. ಅಧಿಕಾರದಲ್ಲಿ ಇರದೇ ಇರಲಿ, ಅವರು ಮಾಡಿದ ಸೇವೆಯನ್ನು ನಾವು ಸಾರ್ವತ್ರಿಕವಾಗಿ ಅದನ್ನು ಕೃತಜ್ಞತೆಯಿಂದ ಸ್ಮರಿಸ್ಲಿಕ್ಕೆ ಬಯಸ್ತೀವಿ.